ಈಗ ರಿಷಬ್ ಅವ್ರನ್ನ ಡಿವೈನ್ ಸ್ಟಾರ್ ಅಂತ ಕರೀತಾರೆ. ಅವರಲ್ಲಿ ಎಷ್ಟು ಡಿವೈನಿಟಿ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ಸ್ ಅಂತಂದರೆ ಈ ರೀತಿ ಹಬ್ಬ ಹರಿದಿನಗಳಲ್ಲೇ ಅವ್ರಿಗೊಂದು ಪಾಸಿಟಿವ್ ವೈಬ್ ರೀತಿ ಏನಾದರೂ ಒಂದು ಕ್ರಿಯೇಟ್ ಆಗಿಬಿಡುತ್ತೆ. ನೆನ್ನೆ ನೋಡಿ ವರಮಹಾಲಕ್ಷ್ಮಿ ಹಬ್ಬ ಅವರು ತುಂಬಾ ಸೆಲೆಬ್ರೇಟ್ ಮಾಡ್ತಾರೆ. ವರಮಹಾಲಕ್ಷ್ಮಿ ಹಬ್ಬ ನಿಮ್ಮ ಕಡೆ ಅಷ್ಟಾಗಿ ಸೆಲೆಬ್ರೇಟ್ ಮಾಡಲ್ಲ ಅಂತ ಅನ್ಸುತ್ತಲ್ಲ ಕರಾವಳಿಲಿ. ಸೊ ಅವ್ರು ಸೆಲೆಬ್ರೇಟ್ ಮಾಡ್ತಾರೆ. ಸೊ ನೋಡಿದ್ರೆ ಅವತ್ತೇ ನ್ಯಾಷನಲ್ ಅವಾರ್ಡ್ ಬಂದಿರುವಂಥದ್ದು. ಸೊ ಅದ್ರ ಬಗ್ಗೆ ಹೇಳೋದಾದರೆ ನೀವೆಷ್ಟು ಫೀಲ್ ಮಾಡ್ತೀರಾ ಅದನ್ನು? ಅಲ್ಲ, ನಾವು ಖಂಡಿತ ನಂಬ್ತೀವಿ. ನಾವು ಅಂದರೆ ವಾಟ್ ಎವರ್ ಮೇ ಬಿ ಬೇರೆ ಯಾರದೇ ಉದ್ದೇಶಗಳು ಏನೇನೇ ಇರ್ಬೋದು, ಅವರ ಡಿಸಿಷನ್ಸ್ ಏನೇನೇ ಇರ್ಬೋದು, ನಾವು ಖಂಡಿತವಾಗ್ಲೂ ನಂಬ್ತೀವಿ. ಆ್ಯಂಡ್ ದ ಹೋಲ್ ಟೀಮ್ ಆ್ಯಂಡ್ ಇಫ್ ಐ ಆಮ್ ನಾಟ್ ರಾಂಗ್ ದ ಹೋಲ್ ಸೌತ್ ಕೆನರಾ ವಿ ಹ್ಯಾವ್ ಅ ವೈಬ್ ಆಫ್ ದೈವ ಮತ್ತು ದೇವರು ಎರಡರದ್ದು. ಸೊ ನಾವು ಅದು ಎರಡನ್ನೂ ಬ್ಯಾಲೆನ್ಸ್ ಆಗಿ ತೊಗೊಂಡೋಗೇ ಹೋಗ್ತೀವಿ. ಆ್ಯಂಡ್ ನಂಬಿಕೆ ಅನ್ನೋದು ಹಬ್ಬ ಹರಿದಿನ ಅನ್ನೋದು ನಮ್ಮಲ್ಲಿ ಬೇರೆ ಬೇರೆ ಥರ ನಡೆಯುತ್ತೆ ಅಷ್ಟೇ. ವರಮಹಾಲಕ್ಷ್ಮಿ ಹಬ್ಬನ ನಾವು ಅದಕ್ಕಿಂತ ಮುಂಚೆ ಆಟಿ ಅಮಾವಾಸ್ಯೆ ಅದು ಇದು ಆ ರೀತಿಯಲ್ಲಿ ನಾವು ಹಬ್ಬಗಳನ್ನ ಆಚರಣೆ ಮಾಡ್ತೀವಿ. ಬೇರೆ ಊರಿಗೆ ಬಂದಾಗ ಆ ಹಬ್ಬದ ರೀತಿ ನೀತಿಗಳು ಬದಲಾಗುತ್ತೆ. ಬಟ್ ಬೆಂಗಳೂರಲ್ಲಿ ಇಷ್ಟೆಲ್ಲ ವರ್ಷಗಳು ಇದ್ದಿದ್ದರಿಂದ ಆ್ಯಂಡ್ ಪ್ರಗತಿ ತುಂಬ ಅದನ್ನು ಫಾಲೋ ಮಾಡೋದ್ರಿಂದ ನಮ್ಮ ಮನೇಲೂ ವರಮಹಾಲಕ್ಷ್ಮಿ ಹಬ್ಬ ನಡೆಯುತ್ತೆ, ಅವ್ರ ಮನೇಲೂ ವರಮಹಾಲಕ್ಷ್ಮಿ ಹಬ್ಬ ನಡೆಯುತ್ತೆ. ಸೊ ಈ ಥರದ್ದು ನಾವು ಬೆಂಗಳೂರಲ್ಲೇ ಬೆಳೀತಾ ಇರೋದ್ರಿಂದ ಇಲ್ಲಿನ ಕಲ್ಚರ್ಗಳನ್ನೂ ನಾವು ಒಡಗೂಡಿಸ್ಕೋಬೇಕಾಗುತ್ತೆ. ಸೊ ಆ ಥರದಲ್ಲಿ ನಿನ್ನೆ ನಾನು ನನ್ನ ಸಿನಿಮಾದ ಪ್ರಮೋಷನ್ಸ್ ಎಲ್ಲ ಮಾಡ್ತಾ ಸುಮಾರಷ್ಟು ವರಮಹಾಲಕ್ಷ್ಮಿ ಹಬ್ಬ ಮಾಡಿರುವಂಥ ದೇವರು ಕೂರಿಸಿರುವಂಥ ಮನೆಗಳಿಗೆ ಬಾಗಿಣ ತೊಗೊಂಡೋಗಿ ಕೊಡೋದು ನಾನು ಹೀರೋಯಿನ್ನು ನಮ್ಮ ಸಿನಿಮಾನ ಪ್ರಮೋಟ್ ಮಾಡೋ ಮೂಲಕ ಅದನ್ನು ಮಾಡ್ತಾ ಇದ್ದಾಗ ಒಂದು 4-5 ಮನೆ ಮುಗಿಸಿದಾಗ ನಂಗೆ ಟಕ್ಕಂತ ಕಾಲ್ ಬಂತು ಸೇಯಿಂಗ್ ದಟ್ ನ್ಯಾಷನಲ್ ಅವಾರ್ಡ್ ಅನೌನ್ಸ್ ಆಗಿದೆ ಅಂತ. ಐ ವಾಸ್ ಸೋ ಹ್ಯಾಪಿ. ಆ್ಯಂಡ್ ನನಗೆ ಆ ದೇವ್ರ ಮುಂದೆ ನಿಂತಾಗ್ಲೇ ಅನ್ನಿಸ್ತು, ಅಂದರೆ ದೇವ್ರೆ ಈ ಥರದ್ದೇನೋ ಆಗಬೇಕಾದ್ರೇ ಗುಡ್ ನ್ಯೂಸ್ ಬರುತ್ತೆ. ಪ್ರತಿ ಸರಿನೂ ಅದಾಗಿದೆ ನನಗೆ. ಸುಮಾರು ಸರಿ ನಾನು ಯಾವುದೋ ದೇವಸ್ಥಾನಕ್ಕೆ ಟ್ರಾವೆಲ್ ಮಾಡ್ತಾ ಇರ್ತೀನಿ, ಆವಾಗ ಫೋನ್ ಬರುತ್ತೆ. ಯಾವುದೋ ಒಂದು ಇನ್ಫ್ಯಾಕ್ಟ್ ನನಗೆ ಒಂದು ತಮಿಳ್ ಸಿನಿಮಾ ಆಫರ್ ಬಂದಿದ್ದು, ನಾನು ಎಲ್ಲೋ ರಾಯರ್ ಇದರಲ್ಲಿದ್ದೆ, ಟಕ್ಕಂತ ಫೋನ್ ಬಂತು, ಸರ್ ನಿಮಗೊಂದು ತಮಿಳ್ ಸಿನಿಮಾ ನರೇಟ್ ಮಾಡಬೇಕು, ಆ್ಯಕ್ಟ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆಯಾ ಅಂತ. ಸೊ ಹಾಗೆ ಇದ್ರದ್ದು ಮಲಯಾಳಂ ಸಿನಿಮಾದು ಹಾಗೆ ಬಂದಿದ್ದು ನನಗೆ. ಸೊ ವಿ ಫೀಲ್ ವೆರಿ ಪಾಸಿಟಿವ್ ವೆನ್ ವಿ ಆರ್ ಇನ್ಸೈಡ್ ದ ಟೆಂಪಲ್, ವೆನ್ ವಿ ಆರ್ ಸರೌಂಡೆಡ್ ಬೈ ಸಮ್ ಪಾಸಿಟಿವ್ ಎನರ್ಜಿ ಅಂತ ಅನ್ಸುತ್ತೆ ನನಗೆ. ಸರ್, ಯೋಗ ಯೋಗ್ಯತೆ ಇದ್ದಾಗ ಅದು ಎಲ್ಲೇ ಇದ್ದರೂ ಅದು ಹುಡ್ಕೊಂಡು ಬಂದೇ ಬರುತ್ತೆ. ಅದೇ ರೀತಿ ರಿಷಬ್ ಅವ್ರಿಗೆ ಎಲ್ಲವೂ ಸಿಗ್ತಿರೋವಂಥದ್ದು ನಾನು ಇವತ್ತಿಗೂ ನೋಡ್ತೀನಿ. ಸ್ವಲ್ಪನೂ ಏನು ಚೇಂಜಸ್ ಆಗಿಲ್ಲ ಅವರು. ಅದೇ ರಿಷಬ್, ಹಳೇ ರಿಷಬ್ ಇವತ್ತಿಗೂ ಅದೇ ರಿಷಬ್ ಆಗಿರುವಂಥದ್ದು. ನಾವು ಕರೆದ್ರೆ ರೆಸ್ಪಾಂಡ್ ಮಾಡ್ತಾರೆ. ಸೊ ರೀಚಬಲ್ ಇದ್ದಾರೆ. ಇವತ್ತು ನಿಮ್ಮ ಸಿನಿಮಾಗೂ ಕೂಡ ಅವರೇ ಪ್ರೊಡ್ಯೂಸರ್ ಆಗಿರುವಂಥದ್ದು. ಒಬ್ಬ ಪ್ರೊಡ್ಯೂಸರ್ ಆಗಿ ಗ್ರ್ಯಾಂಡಾಗಿ ಸಿನಿಮಾ ರಿಲೀಸ್ ಮಾಡ್ತಿಲ್ಲ. ಹೇಗೆ ಯಾವ ರೀತಿ ಸಿನಿಮಾ ರಿಲೀಸ್ ಮಾಡಬೇಕು, ನಾನು ದೊಡ್ಡ ಪ್ಯಾನ್ ಇಂಡಿಯಾ ಸ್ಟಾರ್ ಅನ್ನೋ ಫೀಲ್ ಕೊಡ್ತಾ ಇಲ್ಲ ಅವರು. ಸ್ಥಳೀಯ ನಟನಾಗಿಯೇ ಅವರು ಇನ್ನೂ ಗುರುತಿಸ್ಕೊಳ್ತಿರೋವಂಥದ್ದು ಇರೋವಂಥದ್ದು ಕೂಡ. ಸೊ ಅದ್ರ ಬಗ್ಗೆ ಹೇಳೋದಾದರೆ ಅವ್ರದ್ದು ಡೌನ್ ಟು ಅರ್ತ್ ನೇಚರ್ ಬಗ್ಗೆ ಹೇಳೋದಾದರೆ ಅಲ್ಲ, ಹೀ ಈಸ್ ಆಲ್ವೇಸ್ ಗ್ರೌಂಡೆಡ್. ಅವನು ಯಾವತ್ತೂ ಉತ್ಪ್ರೇಕ್ಷೆ ಮಾಡಿಲ್ಲ. ಅವನ ಸೋಲ್ಗಳನ್ನೂ ಅವನು ತುಂಬ ಗಾಢವಾಗಿ ತೊಗೊಂಡಿಲ್ಲ, ಅಥವಾ ಗೆಲುವುಗಳನ್ನೂ ತುಂಬ ಮೆರೆದಾಡಲ್ಲ. ಅವನು ಎಲ್ಲವನ್ನೂ ಒಂದು ಪದರದಲ್ಲಿ ಇಟ್ಟಿರ್ತಾನೆ, ಒಂದು ಲೇಯರಲ್ಲಿ ಇಟ್ಟಿರ್ತಾನೆ. ಐ ಹ್ಯಾವ್ ಸೀನ್ ಇಸ್ ಡಿಸಾಸ್ಟರ್ಸ್ ಆಲ್ಸೋ. ಬೇಡ ಅಂದಾಗಲೂ ಹೋಟೆಲ್ ಬಿಸ್ನೆಸ್ ಮಾಡ್ದ, ಲಾಸ್ ಮಾಡ್ಕೊಂಡ. ತುಂಬ ಚೆನ್ನಾಗಿ ಪೀಕಲ್ಲಿ ಇದ್ದಿದ್ದಂಥ ಅವ್ನು ವಾಟರ್ ಬಿಸ್ನೆಸ್ನ ಸಿನಿಮಾಗೋಸ್ಕರ ದಡಾರಂತೆಲ್ಲ ಸೇಲ್ ಮಾಡ್ದ. ಸೊ ಐ ಹ್ಯಾವ್ ಸೀನ್ ದಿಸ್ ಅಪ್ಸ್ ಆ್ಯಂಡ್ ಡೌನ್ಸ್. ಅವನು ಯಾವತ್ತೂ ಅದನ್ನು ಅಯ್ಯೋ ಮಾಡ್ಬಿಟ್ನಲ್ಲ, ಅಯ್ಯೋ ಆಗೋಯ್ತಲ್ಲ, ಅಯ್ಯಯ್ಯೋ ಏನು ಮಾಡಲಿ ಈ ಥರ ಕೊರಗದಂಥ ಮನುಷ್ಯ ಅಲ್ಲ. ಆ್ಯಂಡ್ ಇವತ್ತು ಅವಾರ್ಡ್ ಬಂದಿದ ತಕ್ಷಣ ಅಥವಾ ಕಾಂತಾರ ಗೆದ್ದಿದ ತಕ್ಷಣ ನಾನೇ ಗೊತ್ತಾಯ್ತಲ್ಲ ಅಲೋ ಹಿಂಗೆ ಈ ಥರನೂ ಇಲ್ಲ. ಸೊ ದಿಸ್ ಈಸ್ ವಾಟ್ ಮೇಕ್ಸ್ ಹಿಮ್ ಗ್ರೌಂಡೆಡ್, ದಿಸ್ ಈಸ್ ವಾಟ್ ಮೇಕ್ಸ್ ಹಿಮ್ ಲೈವ್ಲಿ, ದಿಸ್ ಈಸ್ ವೇರ್ ಹೀ ಈಸ್ ಅ ಹ್ಯೂಮನ್ ಟಿಲ್ ನನಗನ್ಸೋದು. ಈಗ ಡಿವೈನ್ ಸ್ಟಾರ್ ಅಂತ ನೀವು ಅಂದಾಗ ಪಟ್ಟನ್ ದೇವರಾಗ್ಬಿಡ್ಬೋದಾಯ್ತು ಅವನು. ಹಿ ಹ್ಯಾಡ್ ಆನ್ ಆಪ್ಷನ್ ಟು ಬಿಕಮ್ ಗಾಡ್. ಯಾಕಂದರೆ ನೋಡಿದವರೆಲ್ಲ ಕಾಲಿಗೆ ಬೀಳ್ತಿದ್ರು. ಐ ಹ್ಯಾವ್ ಸೀನ್, ನಾನು ಎಷ್ಟೋ ಅವಾಯ್ಡ್ ಮಾಡಿದ್ದೀನಿ. ಅವನಂತೂ ಓಡ್ತಿದ್ದ, ಯಾರೋ ಕಾಲಿಗೆ ಬೀಳಕ್ಕೆ ಬರ್ತಾರೆ ಅಂದರೆ ಓಡ್ತಿದ್ದ. ಯು ಕ್ಯಾನ್ ಈಸಿಲಿ ಬಿಕಮ್ ಅ ಗಾಡ್ ಅಲ್ವಾ? ನೀವು ಆರಾಮಾಗಿ ಒಂದು ಸಿನಿಮಾಯಿಂದ ನೀವು ದೇವರಾಗ್ಬಿಡ್ಬೋದಾಗಿತ್ತು. ಬಟ್ ಅವ್ನಿಗೆ ಇಷ್ಟ ಇಲ್ಲ ಅದು. ಹಿ ಸೇಸ್ ಐ ಆಮ್ ನಾಟ್ ಅ ಗಾಡ್. ದೇವ್ರು ಅಲ್ಲೆಲ್ಲೋ ಇದ್ದಾನೆ, ಅವ್ನು ನನಗೆ ಆಶೀರ್ವಾದ ಮಾಡಿದ್ದಾನೆ, ನಾನು ಈ ಪಾತ್ರ ಮಾಡಿದ್ದೀನಿ ಅಷ್ಟೇ. ಸೊ ದೇವ್ರು ಅಲ್ಲೆಲ್ಲೋ ಇದ್ದಾರೆ. ಹಾಗಾಗಿ ಹಿ ಸ್ಟಿಲ್ ಗ್ರೌಂಡೆಡ್. ಮೇ ಬಿ ಬಂದಿರುವಂಥ ಊರು, ಕಲ್ತಿರುವಂಥ ಭಾಷೆ, ಅಪ್ಪ ಅಮ್ಮ ಹೇಳ್ಕೊಟ್ಟಿರುವಂಥ ಕಲ್ಚರು ಮತ್ತು ನಿನ್ನ ಸಹಪಾಠಿಗಳ ಸಹವಾಸ, ಇದಿಷ್ಟು ನಿಮ್ಮನ್ನು ಗ್ರೌಂಡೆಡ್ ಆಗಿಡೋಕ್ಕೂ ಸಾಧ್ಯ, ನಿಮ್ಮನ್ನು ಹಾಳು ಮಾಡೋಕ್ಕೂ ಸಾಧ್ಯ.